ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಈಗ ಏಳನೇ ತರಂಗದಲ್ಲಿ ಗ್ರಂಥಕರ್ತರು ಏನ್ ತಿಳಿಸ್ಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ ಮುಕ್ತಿ ವಿಧೇ ಮುಕ್ತಿ ವರ್ಣನ ಮಾಡ್ತೇವಂತ ಪ್ರತಿಜ್ಞೆ ಮಾಡಿದರೆ. ನಿನ್ನಿನ ದಿವಸ ವಿಷಯ ಎಲ್ಲಿ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ, 516ನೇ ಅಂಕದಲ್ಲಿ ಕಾರಣದ ಬ್ರಹ್ಮದ ಉಪಾಸನೆಯು ಈ ರೀತಿಯಿಂದ ಹೇಳಲ್ಪಡುತ್ತದೆ. ಬ್ರಹ್ಮನು ಜಗತ್ತಿಗೆ ಕಾರಣನಾಗಿದ್ದಾನೆ, ಸತ್ಯ ಕಾಮನಾಗಿದ್ದಾನೆ, ಸತ್ಯ ಸಂಕಲ್ಪನಿರುತ್ತಾನೆ, ಸರ್ವಜ್ಞನಿರುತ್ತಾನೆ. ಮತ್ತೆ ಹ್ಯಾಂಗದನಪ್ಪ ಅಂತ ಕೇಳಿದ್ರೆ ಸ್ವತಂತ್ರನಾಗಿದ್ದಾನೆ, ಸರ್ವದರ ಪ್ರೇರಕನಾಗಿದ್ದಾನೆ. ಮತ್ತೆ ಹ್ಯಾಂಗದನಪ್ಪ ಅಂತ ಕೇಳಿದ್ರೆ ದಯಾಳು ಆಗಿದ್ದಾನೆ ಎಂದು ಈ ರೀತಿಯಿಂದ ಈಶ್ವರನ ಧರ್ಮಗಳನ್ನು ಕುರಿತು ಚಿಂತನ ಮಾಡಬೇಕೆಂದು ಹೇಳಿರುತ್ತದೆ ಹೊರತು ಮೂರ್ತಿಯ ಚಿಂತನ ಹೇಳಿರುವುದು ಏನಂತಾರೆ, ಮೂರ್ತಿಯ ಚಿಂತನ ಹೇಳುವುದರಲ್ಲಿ ಶಾಸ್ತ್ರದ ತಾತ್ಪರ್ಯವಿರುವುದಿಲ್ಲ. ಆ ಮೂರ್ತಿ ಚಿಂತನ ಮಾಡ್ರಿ ಅಂತ ಶಾಸ್ತ್ರದ ತಾತ್ಪರ್ಯ ಇಲ್ಲದು. ಮತ್ತು ಶಾಸ್ತ್ರಗಳಲ್ಲಿ ಅನೇಕ ಮೂರ್ತಿಗಳ ಯಾವ ವರ್ಣನೆಯನ್ನು ಬರೆದಿರುವರೋ ಮತ್ತು ಅವಕ್ಕರು ಚಿಂತನೆ ಮಾಡಿಲ್ಲ, ಅವು ಯಾಕೆ ಬರೆದಿರಿ ಅಂತ ಕೇಳಿದ್ರೆ, ಅವು ಉಪಾಸನೆಯನ್ನು ಮಾಡುವುದಕ್ಕೋಸ್ಕರವಲ್ಲ. ಮತ್ತೇನೆಂದರೆ, ಸರ್ವಮೂರ್ತಿಗಳು ಕಾರಣ ಬ್ರಹ್ಮದ ಉಪಲಕ್ಷಣಗಳಾಗಿರುತ್ತವೆ. ಏನಾಗ್ಯವಪ್ಪ ಅಂದ್ರವೆಲ್ಲ ಸರ್ವಮೂರ್ತಿಗಳು ಯಾವೇ ಇರಲಿ, ಅವು ಕಾರಣ ಬ್ರಹ್ಮದ ಉಪಲಕ್ಷಣಗಳಾಗಿರುತ್ತವೆ. ಯಾನತ್ತರಿ ಕಾಂಪ್ರೆಸ್ ಕಾಲದವ್ರು ಮಾತಾಡ್ತೀರಪ್ಪ, ಕೇಳಿಸ್ತದಿಲ್ರಿ? ಓಂ ನಮಃ ಶಿವಾರಿ. ಕೇಳಿಸ್ತದಿಲ್ರಿ? ನೋಡ್ರಿ, ನಂತರ ಸರ್ವಮೂರ್ತಿಗಳು ಕಾರಣ ಬ್ರಹ್ಮದ ಉಪಲಕ್ಷಣಗಳಾಗಿರುತ್ತವೆ. ಉಪಲಕ್ಷಣ ಏನ್ ಮಾಡ್ತದಪ್ಪ ಅಂದ್ರೆ ಉಪಲಕ್ಷಿತ ವಸ್ತುವನ್ನು ತಿಳಿಸಿಕೊಡ್ತದದು. ಉಪಲಕ್ಷಣದಿಂದ ಉಪಲಕ್ಷಿತದ ಜ್ಞಾನ ಆಗ್ತದೆ. ಅದಕ್ಕೆ ಯಾವ ವಸ್ತು ಯಾವುದರ ಏಕದೇಶದಲ್ಲಿರುವುದು ಮತ್ತು ಕದಾಚಿತ್ತವಾಗಿರುವುದು ಮತ್ತು ವ್ಯಾವರ್ತಕವಾಗಿರುವುದು ಅದು ಉಪಲಕ್ಷಣವೆಂದು ಹೇಳಲ್ಪಡುತ್ತದೆ. ಹೇಗೆಂದರೆ, ಉದಾಹರಣೆ ಕೊಡ್ತಾರೆ, ಕಾಗೆ ಉಳ್ಳೊದ್ದೇ ದೇವದತ್ತನ ಗ್ರಹ. ಈ ವಾಕ್ಯದಲ್ಲಿ ದೇವದತ್ತನ ಗ್ರಹಕ್ಕೆ ಕಾಗೆಯು ಏನಾಯ್ತು? ಉಪಲಕ್ಷಣವಾಗಿರುತ್ತದೆ. ಯಾಕಂದರೆ ಕಾಗೆಯು ಗ್ರಹದ ಏಕದೇಶದಲ್ಲಿದ್ದು ಕದಾಚಿತ್ತವಾಗಿರುವುದೇ ಹೊರತು ಸರ್ವದಾ ಇರುವುದಿಲ್ಲದು. ಮತ್ತು ಬೇರೆ ಗ್ರಹಗಳಿಂದ ದೇವದತ್ತನ ಗ್ರಹವನ್ನು ವ್ಯಾವರ್ತಕ ಮಾಡಿ ಅಂದ್ರೆ ಬೇರ್ಪಡಿಸಿ ತೋರಿಸುತ್ತದೆ. ಅದರಂತೆಯೇ ಜಗತ್ತಿಗೆ ಕಾರಣವು ಬ್ರಹ್ಮವಿರುತ್ತದೆ. ಅದರ ಏಕದೇಶದಲ್ಲಿಯೂ ಏನಪ್ಪ ಅಂದ್ರೆ ಮೂರ್ತಿಗಳು ಆ ಕಾರಣ ಬ್ರಹ್ಮದ ಏಕದೇಶದಲ್ಲಿ ಅದವು. ಯಾನ್ರಿ ಮೂರ್ತಿಗಳು ಇರುತ್ತವೆ ಮತ್ತು ಕದಾಚಿತ್ತವಾಗಿರುತ್ತವೆ. ಮತ್ತು ಚತುರ್ಭುಜ ಮೊದಲಾದ ಮೂರ್ತಿಗಳು ಕಾರಣ ಬ್ರಹ್ಮದಲ್ಲಿ ಇರುತ್ತವೆ ಹೊರತು ಅನ್ಯದರಲ್ಲಿ ಇರುವುದಿಲ್ಲ. ಆ ಕಾರಣ ಬ್ರಹ್ಮದಲ್ಲಿಯೇ ಇರ್ತಾವಂದ್ರೆ ಅದು ಎದಕ್ಕವಪ್ಪ ಅಂತ ಕೇಳಿದ್ರೆ ಆ ಬ್ರಹ್ಮವನ್ನು ತಿಳಿಸಿಕೊಡ್ತಾವು. ಆದ್ದರಿಂದ ವ್ಯಾವರ್ತಕವಾಗಿರುವುದರಿಂದ ಉಪಲಕ್ಷಣಗಳಾಗಿರುತ್ತವೆ. ಉಪಲಕ್ಷಣದ ಪ್ರಯೋಜನವು ಈ ಪ್ರಕಾರವಾಗಿರುತ್ತದೆ.
ಅದರ ಪ್ರಯೋಜನ ಏನಪ್ಪಾ ಅಂತ ಕೇಳಿದ್ರೆ ವಿಶೇಷ ವಸ್ತುವಿನ ಸ್ವರೂಪದ ಜ್ಞಾನವಾಗುತ್ತದೆ. ಅದರಿಂದ ಆ ಉಪಲಕ್ಷಣದಿಂದ ವಿಶೇಷವದು ಆಧಾರ ಅಧಿಷ್ಠಾನ ಚೇತನ ವಿಶೇಷ ವಸ್ತುವಿನ ಸ್ವರೂಪದ ಜ್ಞಾನವಾಗುತ್ತದೆ. ಹೇಗೆಂದರೆ ಕಾಗೆಯಿಂದ ದೇವದತ್ತನ ಗ್ರಹದ ಜ್ಞಾನವಾಗುತ್ತದೆ. ಬೇರೆ ಯಾವ ಪ್ರಯೋಜನವೂ ಕಾಗೆಯಿಂದ ಆಗುವುದಿಲ್ಲ. ಹೇಗೋ ಹಾಗೆ ಚತುರ್ಭುಜ ಮೊದಲಾದ ಆಕಾರಗಳಿಂದ ಏನಾಗ್ತದ? ನಿರಾಕಾರವಾದ ಕಾರಣ ಬ್ರಹ್ಮದ ಜ್ಞಾನವಾಗುತ್ತದೆ. ಅವೆಲ್ಲಿ ಕೂತಾವ ಅಂದ್ರೆ ಆ ಕಾರಣ ಬ್ರಹ್ಮದಲ್ಲಿ ಕೂತಾವ. ಎದರ ಜ್ಞಾನ ಆಗ್ತದ? ಆ ನಿರಾಕಾರ ಬ್ರಹ್ಮದ್ದೇ ಜ್ಞಾನ ಆಗ್ತದ. ಏನಂತಾರ ನೋಡ್ರಿ, ಆದ್ದರಿಂದ ಉಪಾಸನೆಯನ್ನು ಮಾಡುವುದಕ್ಕೋಸ್ಕರ ಮೂರ್ತಿ ಮೊದಲ ಎಲ್ಲಿ ಬಂತು? ಉಪಲಕ್ಷಣದ ಪ್ರಯೋಜನವು ಈ ಪ್ರಕಾರವಾಗಿರುತ್ತದೆ. ಹ್ಯಾಂಗದಪ್ಪ ಅಂದ್ರೆ ವಿಶೇಷ ವಸ್ತುವಿನ ಸ್ವರೂಪದ ಜ್ಞಾನವಾಗುತ್ತದೆ. ಹೇಗೆಂದರೆ ಹೇಳ್ತಾರ, ಕಾಗೆಯಿಂದ ದೇವದತ್ತನ ಗ್ರಹದ ಜ್ಞಾನವಾಗುತ್ತದೆ. ಬೇರೆ ಯಾವ ಪ್ರಯೋಜನವೂ ಕಾಗೆಯಿಂದ ಆಗುವುದಿಲ್ಲ. ಹೇಗೋ ಹಾಗೆ ಚತುರ್ಭುಜ ಮೊದಲಾದ ಕಾರಣಗಳಿಂದ ಚತುರ್ಭುಜ ಮೊದಲಾದ ಆಕಾರಗಳಿಂದ ಏನವ ಆಕಾರ ಅದಾವಲ್ರಿ, ಚತುರ್ಭುಜ ಮೊದಲಾದ ಆಕಾರಗಳಿಂದ ನಿರಾಕಾರವಾದ ಕಾರಣ ಬ್ರಹ್ಮದ ಜ್ಞಾನವಾಗುತ್ತದೆ. ಆದ್ದರಿಂದ ಉಪಾಸನೆಯನ್ನು ಮಾಡುವುದಕ್ಕೋಸ್ಕರ ಮೂರ್ತಿ ಪ್ರತಿಪಾದನೆಯು ಪ್ರಯೋಜನವಿರುತ್ತದೆ ಹೊರತು ಅನ್ಯ ಪ್ರಯೋಜನವಿರುವುದಿಲ್ಲ. ಅದನ್ನು ಉಪಾಸನೆ ಮಾಡಿ ಏನ್ ಮಾಡಬೇಕಂದ್ರೆ ಆ ಕಾರಣ ಬ್ರಹ್ಮದ ಜ್ಞಾನ ಮಾಡಿ ಕೊಡ್ತಾವು. ಅದಕ್ಕೆ ಮತ್ತೆ ಬೇರೆ ಅನ್ಯ ಪ್ರಯೋಜನವಿರುವುದಿಲ್ಲ. ಮತ್ತು ಇನ್ನೇನ್ ಹೇಳ್ತಾರೆ 517ನೇ ಅಂಕದಲ್ಲಿ, ಆಕಾರಗಳಲ್ಲಿಯೇ ಆಗ್ರಹವುಳ್ಳ ಶೈವ ಮೊದಲಾದವರಿಗೆ ದುಃಖವು ಪ್ರಾಪ್ತವಾಗುತ್ತದೆ. ಶೈವ ಮೊದಲಾದವರು ಯಾರೇ ಇರಲಿ, ಅವರು ಆಕಾರಗಳೇ ಸತ್ಯ ಅಂದ್ರ ಏನಾಗ್ತದಲ್ಲಿ ಪರಿಣಾಮದಲ್ಲಿ ದುಃಖವೇ. ಮಂದ ಬುದ್ಧಿ ಉಳ್ಳವರು ಶಾಸ್ತ್ರಗಳ ಅಭಿಪ್ರಾಯವನ್ನು ತಿಳಿಯಲಾರದವರು. ಮಂದ ಬುದ್ಧಿ ಉಳ್ಳವರು ಯಾರಪ್ಪ ಅಂತ ಕೇಳಿದ್ರೆ ಶಾಸ್ತ್ರಗಳ ಅಭಿಪ್ರಾಯವನ್ನು ತಿಳಿಯಲಾರದವರು. ಆ ಆಕಾರಗಳಲ್ಲಿಯೇ ಏನ್ರಿ ಹಠವನ್ನು ಮಾಡುತ್ತಾರೆ. ಅದೇ ಸತ್ಯ ಅಂತ. ಆ ಆಕಾರ ಏನದವ ಅವೇ ಸತ್ಯ ಅಂತ ಹಠ ಮಾಡ್ತಾರೆ ಅವರು. ಮತ್ತು ಅಲ್ಲಿ ಹೆಂಗ ಹಠ ಮಾಡ್ತಾರಂದ್ರ ನಮ್ಮ ಗಣಪತಿನೇ ಸತ್ಯ, ನಮ್ಮ ವಿಷ್ಣುನೇ ಸತ್ಯ, ನಮ್ಮ ಶಿವನೇ ಸತ್ಯ. ಹಂಗ ಅನ್ನುವಳ್ಯಾಗ ಒಬ್ರು ಏನಂತಾರ, ಅದೇನೋ ಗಣಪತಿ ಈ ಕಡೆ ಮನುಷ್ಯನೂ ಅಲ್ಲ ಪಶುನೂ ಅಲ್ಲ, ಹಂಗ ಆಕಾರ ಉಳಿದದ ಅದ್ಯಾತ್ರ ದೇವ್ರ ತೊಬ್ಬತನೋ ಇವ. ಆ ಗಣಪತಿ ಸತ್ಯ ಅನ್ನೋನಿಗೆ ಭಯಂಕರ ಸಿಟ್ಟು ಬರ್ತದೆ ಎಂದು ಹಿಂಗ ವಿವಾದವೇ ಚಾಲು ಆಗ್ತದೆ. ಇನ್ನೊಬ್ಬ ಶಿವಶ್ರೇಷ್ಠ ಅಂತನೋ, ಶಿವಶ್ರೇಷ್ಠ ಅಂದ ಕೂಡಲೇ ಮತ್ತೊಬ್ಬ ಏನಂತಾನ, ಅದೇನೋ ಬೂದಿ ಬಡಕ ಕೈಯಾಗ ಬುರುಡಿ ಹಿಡಿದು ಬೇಡ್ಕೋತದ ನೋಡ್ರಿ, ಅವನಿಗೆ ಭಯಂಕರ ಸಿಟ್ಟು. ಇದು ಏನಾಗ್ತದಪ್ಪ ಅಂದ್ರೆ ಆಕಾರಗಳಲ್ಲಿ ಆಗ್ರಹ ಉಳ್ಳ ಶೈವ ಮೊದಲಾದವರಿಂದ ಯಾರ್ಯಾರು ಅದರಲ್ಲಿ ಸತ್ಯತ್ವ ಬುದ್ಧಿ ಹಿಡಿದಾರ ಅವರಿಗೆಲ್ಲ ಏನದಪ್ಪ ದುಃಖವೇ ಆಗ್ತದೆ. ಅದು ಹೆಂಗಾಗ್ತದೆ ಅನ್ನೋದು ಒಂದು ದೃಷ್ಟಾಂತ ಕೊಡ್ತಾರೆ ಇಲ್ಲಿ. ಏನಂತಾರ, ಶಾಲ ಸಾರ ಮೇಯ ನ್ಯಾಯದಂತೆ. ಇಲ್ಲೊಂದು ನ್ಯಾಯ ಕೊಡ್ತಾರೆ. ಏನ್ ಕೊಡ್ತಾರಪ್ಪ ಅಂತ ಕೇಳಿದ್ರೆ, ಶಾಲ ಸಾರ ಮೇಯ 3 ಪದಗಳದಾವಿಲ್ಲಿ. ಶಾಲ ಸಾರ ಮೇಯ ಅಂದ್ರೆ ನ್ಯಾಯದಂತೆ ಅಂದ್ರೆ ದೃಷ್ಟಾಂತ. ಒಬ್ಬರಿಗೊಬ್ಬರು ಕಲಹವನ್ನು ಮಾಡುತ್ತಾರೆ.
ಅಂದ್ರೆ ಜಗಳಾಡ್ಕೊತ್ಕೊಂಡಿರ್ತಾರ. ಹ್ಯಾಂಗಂದ್ರೆ ಉದಾಹರಣೆ ಏನ್ ಹೇಳ್ತಾರ, ಪತ್ನಿಯ ತಮ್ಮನಿಗೆ ಶಾಲವೆಂದು ಹೇಳುತ್ತಾರೆ, ಸೊಣಗಕ್ಕೆ ಏನ್ರಿ ಸಾರಮೇಯವೆಂದು ಹೇಳುತ್ತಾರೆ. ಸೊಣಗಂದ್ರೆ ನಾಯಿ. ಮತ್ತು ದೃಷ್ಟಾಂತಕ್ಕೆ ನ್ಯಾಯವೆಂದು ಹೇಳುತ್ತಾರೆ. ಶಾಲವೆಂದು ಹೇಳುತ್ತಾರೆ ಎದಕ್ಕೆ? ಸೊಣಗಕ್ಕೆ. ಸಾರಮೇಯವೆಂದು ಹೇಳುತ್ತಾರೆ ಮತ್ತು ದೃಷ್ಟಾಂತಕ್ಕೆ ನ್ಯಾಯವೆಂದು ಹೇಳುತ್ತಾರೆ. ಯಾವನು ಒಬ್ಬ ಪುರುಷನ ಸ್ತ್ರೀಗೆ ಉತ್ಪಾಲಕನೆಂಬ ತಮ್ಮನಿದ್ದನು. ಒಬ್ಬನಿಗೆ ಹೊಸದಾಗಿ ಮದುವೆ ಆಗಿತ್ತು. ಅವ್ರ ತಮ್ಮ ಬಾಯಿ ತಮ್ಮ ಒಬ್ಬಿದ್ದ. ಅವನಿಗೆ ಹೆಸರೇನಿತ್ತಪ್ಪ ಅಂದ್ರೆ ಉತ್ಪಾಲಕನೆಂಬ ತಮ್ಮನಿದ್ದನು. ಮತ್ತು ಆ ಉತ್ಪಾಲಕನಿಗೆ ಧಾವಕನೆಂಬ ಒಬ್ಬ ಶತ್ರು ಇದ್ದನು. ಅವೆರಡು ಹುಡುಗರು ಯಾವಾಗಲೂ ಜಗಳಾಡ್ತಿದ್ದು. ಅವನ ಶತ್ರುಗೆ ಏನಂತಿತ್ತು ಹೆಸರ? ಒಂದು ಏನಂತಾರೆ ನೋಡ್ರಿ ಇಲ್ಲಿ ನಮ್ಮ, ಯಾವನು ಒಬ್ಬ ಪುರುಷನ ಸ್ತ್ರೀಗೆ ಉತ್ಪಾಲಕನೆಂಬ ತಮ್ಮನಿದ್ದನು ಮತ್ತು ಆ ಉತ್ಪಾಲಕನಿಗೆ ಧಾವಕನೆಂಬ ಒಬ್ಬ ಶತ್ರು ಇದ್ದನು. ಆ ಸ್ತ್ರೀಯು ಪತಿಯು ತನ್ನ ಮನೆಯಲ್ಲಿ ಒಂದು ಏನ್ರಿ ಕುಕ್ಕರವನ್ನು ಏನ್ರಿ ಕಕ್ಕುರವನ್ನು, ಕಕ್ಕುರ ಅಂದ್ರೆ ನಾಯಿ. ಇಲ್ಲಿ ಬರ್ದ ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಅದು 549. ಕಕ್ಕುರವನ್ನು ಅನ್ನೋದ್ರ ಮ್ಯಾಗ ನಾಯಿಯನ್ನು ಅಂತ ಕೊಟ್ಟಾರ ನೋಡ್ರಿ. ಕಕ್ಕುರವನ್ನು ಸಾಕಿ ಆ ನಾಯಿಗೆ ಏನಂತ ಹೆಸರಿಟ್ಟಪ್ಪ? ಅದಕ್ಕೆ ಧಾವಕನೆಂದು ಹೆಸರು ಇಟ್ಟಿದ್ದನು. ಅದರಂತೆ ಅವರ ನೆರೆಮನೆಯವರು ಕೂಡ ಒಂದು ನಾಯಿಯನ್ನು ಸಾಕಿ ಅದಕ್ಕೆ ಉತ್ಪಾಲಕನೆಂದು ಕರೆಯುತ್ತಿದ್ದರು. ಮದುವೆಯಾದ ನಂತರ ಆ ಸ್ತ್ರೀಯು ಹೊಸದಾಗಿ ಆ ಮನೆಗೆ ಅಂದ್ರೆ ಗಂಡನ ಮನೆಗೆ ಬಂದಿದ್ದಳು. ಆವಾಗ ಆ ಎರಡೂ ನಾಯಿಗಳು ಯಾವಾಗಲೂ ಪರಸ್ಪರ ಏನ್ ಮಾಡ್ತಿದ್ದು? ಕಚ್ಚಾಡುತ್ತಿದ್ದವು. ಆಗ ಆ ಸ್ತ್ರೀಯ ಪತಿ ಹಾಗೂ ಮನೆಯದವರೆಲ್ಲರೂ ಏನಂತಿದ್ರು? ಉತ್ಪಾಲಕನಿಗೆ ಏನ್ ಮಾಡು? ದೋಷ ಶಬ್ದದಿಂದ ಬೈತಿದ್ರವರು. ಏನ್ ಮಾಡ್ತಿದ್ರು? ಶಬ್ದಗಳನ್ನು ಪ್ರಯೋಗಿಸಿ, ದುಷ್ಟ ಶಬ್ದಗಳನ್ನು ಪ್ರಯೋಗಿಸಿ ಜರೆಯಲಿಕ್ಕೆ ಹತ್ತಿದರು. ಅಂದ್ರೆ ಬೈಲಿಕ್ಕೆ ಹತ್ತಿರದಕ್ಕೆ. ಮತ್ತು ತಮ್ಮ ಧಾವಕನನ್ನು ಕುರಿತು ಹೊಗಳಿ ಏನ್ ಮಾಡ್ತಿರಪ್ಪ ಅಂತ ಕೇಳಿದ್ರೆ ಜಂಬಕೊಳ್ಳು ಹತ್ತಿದರು. ಆವಾಗ ಆ ಸ್ತ್ರೀಗೆ ಈ ರೀತಿ ಭ್ರಾಂತಿ ಉಂಟಾಯಿತು. ಅವ್ರು ಬೈಯದ ಅದಕ್ಕೆ ಮತ್ತೊಂದು ತಮ್ಮ ನಾಯಿ ಇರೋದಿದ್ದ ನಾಯಿಗೆ ಹೊರಗಿನ ಬ್ಯಾರೆ ನಾಯಿಗೆ ಬೈತಿದ್ರು ಅವರು. ಈಕಿ ನನ್ನ ತಮ್ಮಗೆ ಬೈತಾರ ಅಂತ ಹೇಳಿ ಏನ್ ಮಾಡ್ಲಿಕ್ಕತ್ಳು? ಭ್ರಾಂತಿ ಉಂಟಾಯ್ತು ಈಕಿಗೆ. ನನ್ನ ಪತಿ ಮೊದಲಾದವರು ನನ್ನ ತಮ್ಮನನ್ನು ಜರೆಯುತ್ತಿದ್ದಾರೆ. ಆ ನಾಯಿಗೆ ಹೆಸರಿದ್ದುದು ಅವ್ರ ತಮ್ಮಗೆ ಹೆಸರಿತ್ತು. ಆ ನಾಯಿಗೆ ಬೈದ್ರಿಕೆ ಅಂತ ತಿಳ್ಕೊಂಡ್ಲು ನನ್ನ ತಮ್ಮಗೆ ಬೈತಾರಂತ ಅಳ್ಳಿಕ್ ಶುರು ಮಾಡಿದಳಿಕಿ. ಮತ್ತು ನನ್ನ ತಮ್ಮನ ವೈರಿಯಾದ ಧಾವಕನನ್ನು ಹೊಗಳುತ್ತಿದ್ದಾರೆ. ಆ ಹುಡುಗಂದು ವೈರಿ ಯಾವಿದ್ದು ಇನ್ನೊಬ್ಬ ಜಗಳ ಗಂಟಿದ್ದಲ್ಲ, ಆ ನಾಯಿ ಹೆಸರಿತ್ತು ಮತ್ತೊಬ್ಬರ ನಾಯಿ, ತಮ್ಮ ನಾಯಿಗೆ, ಅದನ್ನು ಹೊಗಳುತ್ತಿದ್ರು ಎಂದು ತಪ್ಪು ತಿಳಿದುಕೊಂಡು ಭ್ರಾಂತಿಯಿಂದ ದುಃಖ ಮಾಡಲು ಪ್ರಾರಂಭಿಸಿದಳು. ಯಾವ ಪ್ರಕಾರ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳಲಾರದೆ ಸಮಾನವಾದ ಹೆಸರಿನಿಂದ ಭ್ರಮೆಯನ್ನು ಹೊಂದಿ, ಸಮಾನವಾದ ಹೆಸರ, ತನ್ನ ತಮ್ಮಗಿದ್ದ ಹೆಸರ
ಆ ಮತ್ತೊಂದು ಹೊರಮನಿ ನಾಯಿಗೆ ನೆರ್ಮನ್ ನಾಯಿ ಅವ್ರ ಹೆಸರಿತ್ತು. ಅವ್ರು ಅದಕ್ಕೆ ಬೈದ್ರಿ ಈಕಿ ಏನ್ ತಿಳ್ಕೊಂಡ್ಲಪ್ಪ ಅಂದ್ರೆ ನನ್ನ ತಮ್ಮಗೆ ಬೈತಾರ ಅಂತ ಕೇಳಲಿಕ್ಕೆ ಶುರು ಮಾಡಿದ್ಲ ಹಿಂದೆ. ಆ ಸ್ತ್ರೀಯು ಹೇಗೆ ಕ್ಲೇಶವನ್ನು ಹೊಂದಿದಳು ಉದಾಹರಣೆ ಕೊಟ್ಟರವರು. ಅದರಂತೆ ಇನ್ನು ಸಿದ್ಧಾಂತ ಹೇಳ್ತಾರೆ ನೋಡ್ರಿ, ವೈಷ್ಣವ ಗ್ರಂಥಗಳಲ್ಲಿ ಶಿವ ಮೊದಲಾದವರ ಅದರಂತೆ ಏನಂತಾರೆ, ವೈಷ್ಣವ ಗ್ರಂಥಗಳಲ್ಲಿ ಶಿವ ಮೊದಲಾದವರ ನಾಮದಿಂದ ಕಾರ್ಯಬ್ರಹ್ಮವನ್ನು ಕುರಿತು ನಿಂದಾ ಮಾಡಿರುವ ಅಭಿಪ್ರಾಯವನ್ನು ತಿಳಿದುಕೊಳ್ಳಲಾರದೆ ಶೈವ ಮೊದಲಾದವರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ದುಃಖಿತರಾಗುತ್ತಾರೆ. ನಮ್ಮ ದೇವ್ರಿಗೆ ಹಿಂಗತ್ತಾರ ಅವ್ರು ಅಂತ ಹೇಳಿ. ಯಾಕಂದ್ರೆ ಕಾರಣ ಬ್ರಹ್ಮದ ಸ್ತುತಿ ಅದ, ಕಾರ್ಯ ಬ್ರಹ್ಮದ ನಿಂದಾ ಮಾಡ್ಯಾರ ಅವರು. ಕಾರಣ ಬ್ರಹ್ಮದ ಉಪಾಸನೆಯನ್ನು ಮಾಡಬೇಕು, ಕಾರ್ಯ ಬ್ರಹ್ಮದ ಉಪಾಸನೆ ಮಾಡಬಾರ್ದು ಅಂತ ಹೇಳ್ಯಾರ ಅವ್ರ ಹಿಂದ. ಅದಕ್ಕೆ ಹೇಳ್ತಾರಿಲ್ರಿ, ನಿಂದಾ ಮಾಡಿರುವ ಅಭಿಪ್ರಾಯವನ್ನು ತಿಳಿದುಕೊಳ್ಳಲಾರದೆ ಶೈವ ಮೊದಲಾದವರು ಅಂದ್ರೆ ಶಿವೋಪಾಸಕರು ದುಃಖಿತರಾಗುತ್ತಾರೆ. ಮತ್ತು ವಿಷ್ಣು ನಾಮದಿಂದಿರುವ ಕಾರ್ಯಬ್ರಹ್ಮವನ್ನು ಕುರಿತು ಮಾಡಿರುವ ನಿಂದೆಯನ್ನು ತಿಳಿದುಕೊಳ್ಳಲಾರದೆ ವೈಷ್ಣವರು ದುಃಖಿತರಾಗುತ್ತಾರೆ. ಮತ್ತು ಸಕಲ ಪುರಾಣಗಳ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನಂದ್ರೆ, ಒಂದನೇದ್ದು ಕಾರಣ ಬ್ರಹ್ಮದ ಉಪಾಸ್ಯ ಕಾರಣ ಬ್ರಹ್ಮವು ಹೆಂಗದಪ್ಪ ಅಂದ್ರ ಅದು ಉಪಾಸ್ಯವಿರುತ್ತದೆ. ಹಾಗೂ ಎರಡನೇದ್ದು ಕಾರ್ಯಬ್ರಹ್ಮವು ತ್ಯಾಜ್ಯವಿರುತ್ತದೆ. ಕಾರಣ ಬ್ರಹ್ಮ ಉಪಾಸ್ಯದ, ಕಾರ್ಯಬ್ರಹ್ಮ ಅದು ಹೆಂಗದಪ್ಪ ಅಂದ್ರೆ ತ್ಯಾಜ್ಯ ಬಿಡುವುದು. ಇನ್ನು ಒಂದನೇದ್ದು ಮಾಯಾ ವಿಶಿಷ್ಟ ಚೇತನವು ಕಾರಣ ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಮಾಯಾ ವಿಶಿಷ್ಟ ಚೇತನವು ಅದು ಹೆಂಗದ ಕಾರಣ ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಇನ್ನು ಎರಡನೇದ್ದು ಮಾಯಾಕೃತವಾದ ಕಾರ್ಯ ವಿಶಿಷ್ಟ ಚೇತನವು ಕಾರ್ಯಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಕಾರ್ಯಬ್ರಹ್ಮ ಎದಕ್ಕಂದ್ರಪ್ಪ ಅಂದ್ರೆ ಮಾಯಾಕೃತವಾದ ಕಾರ್ಯ ವಿಶಿಷ್ಟ ಚೇತನವು ಕಾರಣ ಬ್ರಹ್ಮವೆಂದು ಏನಂತಾರ್ರಿ, ಕಾರ್ಯ ಬ್ರಹ್ಮವೆಂದು ಹೇಳಲ್ಪಡುತ್ತದೆ. ಇದೇ ಅರ್ಥವನ್ನು ಮಹಾಭಾರತದ ಟೀಕೆಯ ಆರಂಭದಲ್ಲಿ ಏನಂತಾರ್ರಿ, ಇದೇ ಅರ್ಥವನ್ನು ಮಹಾಭಾರತದ ಟೀಕೆಯ ಆರಂಭದಲ್ಲಿ ಬರೆದಿರುತ್ತದೆ. ಮತ್ತು ಇದುವೇ ಸರ್ವ ವೇದಾಂತಗಳ ಸಿದ್ಧಾಂತವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರಿ, ಕಾರಣ ಬ್ರಹ್ಮದ ಉಪಾಸನೆ ಮಾಡುವುದೇ ಏನದ ಸರ್ವ ವೇದಾಂತಗಳ ಸಿದ್ಧಾಂತವಿರುತ್ತದೆ. ವೇದಾಂತ ಎದಕ್ಕಂತಾರ್ರಿ, ನಮಸ್ಕಾರಪ್ಪ. ಹೇಳ್ರಮ್ಮ. ಬ್ರಹ್ಮವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ ವೇದಾಂತ. ಉಪನಿಷತ್ತು ಇಲ್ಲಿ ವೇದಾಂತ ಕೇಳ್ಯಾರಮ್ಮ, ಬರೋಬರಿ. ಉಪನಿಷತ್ತು ಇಷ್ಟ ವಸ್ತು ಪ್ರಾಪ್ತಿ ಮಾಡಿಕೊಳ್ಳುವುದೇ ವೇದಾಂತ. ವೇದಾಂತೋನಾಂ ಉಪನಿಷತ್ ಪ್ರಮಾಣಂ ಸದುಪಕಾರಿಣಿ ಬ್ರಹ್ಮಸೂತ್ರಾದಿಂಚ ವೇದಾಂತ. ವೇದಾಂತ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ವೇದಾಂತೋನಾಂ ಉಪನಿಷತ್ ಪ್ರಮಾಣಂ ಸದುಪಕಾರಿಣಿ ಬ್ರಹ್ಮಸೂತ್ರಾದಿಚ ವೇದಾಂತ. ವೇದಾಂತಗಳ ಸಿದ್ಧಾಂತವಿರುತ್ತದೆ. ಸಿದ್ಧಾಂತ ಅಂದ್ರೆ ಅಂತ್ಯ ನಿರ್ಣಯ, ಅಬಾಧಿತ ಅರ್ಥ ನಿಶ್ಚಯ ಸಿದ್ಧಾಂತ. ಇನ್ನು 518 ಏನಂತಾರ ನೋಡ್ರಿ, ಉತ್ತರ ಮೀಮಾಂಸವು ಪ್ರಮಾಣಭೂತವಾಗಿರುತ್ತದೆ. ಉತ್ತರ ಮೀಮಾಂಸ ಅಂದ್ರೆ ವೇದಾಂತ್ರಿ ಅದೇ.
ಉತ್ತರ ಮೀಮಾಂಸವು ಪ್ರಮಾಣಭೂತವಾಗಿರುತ್ತದೆ, ಇನ್ನುಳಿದವುಗಳು ಅಪ್ರಮಾಣಗಳಾಗಿರುತ್ತವೆ. ಉಳಿದವು ಎಲ್ಲ ಏನ್ರಿ ಪೂರ್ವ ಮೀಮಾಂಸ ನ್ಯಾಯ ವೈಶೇಷಿಕ ಅದಾವಲ್ಲ, ಅವೆಲ್ಲ ಇನ್ನುಳಿದವುಗಳು ಅಪ್ರಮಾಣಗಳಾಗಿರುತ್ತವೆ. ಏನ್ ಹೇಳ್ತಾರೆ ನೋಡ್ರಿ, ಚೌಪಾಯಿ ಎಷ್ಟು 101. ಶುಭ ಸಂತತಿ ಸುನಿ ಸುತಕೆ ಬೈನ ಉಪಜೋ ಜಯಮೇ ಕಿಂಚಿತ್ ಚೈನ ಪುನಿತಿನಿ ಪ್ರಶ್ನೆ ಕಿಯೋ ನಿಜ ಪೋತ ಹೇ ಶಾಸ್ತ್ರ ಪರಸ್ಪರ ಕಹತ ಅಸೂತ ಹೇ. ಅಂದ್ರೆ ಅದ್ರ ಅರ್ಥೇನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಶುಭ ಸಂತತಿ ಮಹಾರಾಜನಿಗೆ ತನ್ನ ಪುತ್ರನ ವಚನಗಳನ್ನು, ತನ್ನ ಸುಪುತ್ರನ ಏನದ್ರಿ ಬೈನ ಅಂದ್ರೆ ವಚನಗಳನ್ನು, ಸುನಿ ಅಂದ್ರೆ ಕೇಳಿ, ಜಯಮೆ ಅಂದ್ರೆ ಹೃದಯದಲ್ಲಿ ಏನಾಯ್ತು, ಕಿಂಚಿತ್ ಸ್ವಲ್ಪ, ಚೈನ ಅಂದ್ರೆ ಆನಂದವು ಏನ್ ಮಾಡ್ತು, ಉಂಟಾಯಿತು, ಸ್ವಲ್ಪ ಆನಂದ ಆಯ್ತು. ಭಯಂಕರ ದುಃಖದಿಂದ ಕೂಡಿದ ಇವ ಇಷ್ಟು ಹೇಳಿದ ಕೂಡಲೇ ಏನಾಯ್ತಪ್ಪ ಅಂದ್ರೆ ಸಂಪೂರ್ಣ ಆನಂದ ಆಗಲಿಲ್ಲ, ಸ್ವಲ್ಪ ಆನಂದ ಆಯ್ತು. ಆದ್ದರಿಂದಲೇ ಅವನು, ಯಾರು ರಾಜನು ಏನ್ ಮಾಡ್ದ, ತನ್ನ ಪುತ್ರನನ್ನು ಕುರಿತು, ಹಾಗಾದರೆ ಶಾಸ್ತ್ರಗಳು ಕೂಡ ಪರಸ್ಪರ ಅಂದ್ರೆ ತಮ್ಮ ತಮ್ಮಲ್ಲಿ ವಿರುದ್ಧವನ್ನೇ ಹೇಳುತ್ತವೆ ಎಲ್ಲ. ಅವು ಯಾಕೆ ವಿರುದ್ಧ ಹೇಳ್ತಾವ ಇಂದ, ಒಬ್ಬ ಹಿಂಗ್ ಹೇಳಿದ್ರು ಒಬ್ಬ ಹಂಗ ಹೇಳ್ತಾನ ಎಂದು ಪುನಃ ಪ್ರಶ್ನೆಯನ್ನು ಮಾಡುವಂಥವನಾದನು. ಟೀಕಾ ನೋಡ್ರಿ ನಂತರ, ಪುರಾಣಗಳಲ್ಲಿ ವಿರೋಧಾಂಶದ ಬಗ್ಗೆ, ಪುರಾಣಗಳಲ್ಲಿ ವಿರೋಧಾಂಶದ ಬಗ್ಗೆ ಉಂಟಾದ ಸಂಶಯವು ನಾಶ ಏನಂದ್ರೆ ವಾಯ್ತಾದ್ದರಿಂದ ಏನಂತಾರ್ರಿ ಟೀಕಾದಲ್ಲಿ, ಪುರಾಣಗಳಲ್ಲಿ ವಿರೋಧಾಂಶದ ಬಗ್ಗೆ ಉಂಟಾದ ಸಂಶಯವು ನಾಶವಾಯಿತಾದ್ದರಿಂದ ಸ್ವಲ್ಪ ಆನಂದ ಉಂಟಾಯಿತು. ಆದರೆ ಷಟ್ಶಾಸ್ತ್ರಗಳಲ್ಲಿಯೂ ಕೂಡ ಪರಸ್ಪರ ವಿರೋಧಾಂಶದ ಬಗ್ಗೆ ಇರುವ ಸಂಶಯವು ದೂರ ಆಗಲಿಲ್ಲ. ಆದ್ದರಿಂದ ಕಿಂಚಿತ್ ಆನಂದ ಉಂಟಾಯಿತೆ ಹೊರತು ಪೂರ್ಣ ಆನಂದ ಉಂಟಾಗಲಿಲ್ಲ. ಯಾರಂತಾರೆ, ಶುಭ ಸಂತತಿ ರಾಜ ತನ್ನ ಮಗನಿಗೆ ತರ್ಕ ದೃಷ್ಟಿಗೆ ಹೇಳ್ತಾನ್ರಿ, ವಿರುದ್ಧವಾಗಿ ಹೇಳುವುದಕ್ಕೆ ಅಸೂತವೆಂದು ಕರೆಯುತ್ತಾರೆ. ಅಸೂತ್ ಅಂದ್ರೇನು, ವಿರುದ್ಧವಾಗಿ ಹೇಳುವುದು. ಇಲ್ಲಿ ಅರ್ಧ ಚೌಪಾಯಿ ಏನಂತಾರ ನೋಡ್ರಿ, ತಿನಮೇ ಸತ್ಯ ಕೌನ ಸೋ ಕಹಿಯೇ ಜಾಕೋ ಅರ್ಥ ಬುದ್ಧಿ ಮೇ ಲಹಿಯೇ. ಅಂದ್ರೆ ಇವುಗಳಲ್ಲಿ ಆ ಷಟ್ಶಾಸ್ತ್ರಗಳಲ್ಲಿ ಕೌನ್ ಅಂದ್ರೆ ಯಾವುದು ಸತ್ಯ ನಿಜವಾಗಿರುವುದು, ಮತ್ತು ಜಾಕೋ ಯಾವ ಅರ್ಥವನ್ನು ನನ್ನ ಬುದ್ಧಿಯಲ್ಲಿ ಏನ್ ಮಾಡಬೇಕು, ಗ್ರಹಣ ಮಾಡಿಕೊಳ್ಳುವುದರಿಂದ ನನಗೆ ಸುಖವಾಗುವುದು, ಅದನ್ನೇ ಅಂತ ಯಥಾರ್ಥವಾಗಿರುವುದನ್ನೇ ನನಗೆ ಹೇಳುವಂಥವನಾಗು. 6 ಶಾಸ್ತ್ರದವಲ್ಲ, ಅದ್ರಾಗ ಯಾವಾಗ ಸತ್ಯದ ಅವ್ರು ಯಾಕೆ ಪರಸ್ಪರ ವಿರೋಧವಾಗಿ ಯಾಕೆ ಹೇಳ್ತಾರೆ, ಅದು ನನಗೆ ತಿಳಿಸಿ ಹೇಳಿದೆ ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಪೂರ್ಣ ಆನಂದ ಆಗ್ತದೆ ಅಂತ ಕೇಳಿದ.
ಅದಕ್ಕೆ 103ನೇ ಚೌಪಾಯಿ ಏನಂತಾರ್ರಿ? ತರ್ಕ ದೃಷ್ಟಿ ಸುನಿ ನಿಜ ಪಿತು ಬಾನಿ ಬೋಲ್ಯೋ ವಚನ ಸು ಪರಮ ಪ್ರಮಾಣಿ ಉತ್ತರ ಮೀಮಾಂಸಾ ಉಪದೇಶ ವೇದ ವಿರುದ್ಧನ ಜಾಮೈಲೇಶ. ಅಂದ್ರ ತನ್ನ ತಂದೆಯ ಮಾತುಗಳನ್ನು ಕೇಳಿದ ಯಾರು ತರ್ಕದೃಷ್ಟಿ, ಆ ತರ್ಕದೃಷ್ಟಿಯು ಹೇಳಿದ್ದೇನೆಂದರೆ ಯಾವುದರಲ್ಲಿ ಲೇಷ ಅಂದ್ರೆ ಸ್ವಲ್ಪವೂ ಕೂಡ ವೇದಗಳಿಗೆ ವಿರುದ್ಧವಿರುವುದಿಲ್ಲವೋ ಅಂತ ಯಾವುದಪ್ಪ ಅಂದ್ರೆ ಉತ್ತರ ಮೀಮಾಂಸಾ ಅಂದ್ರ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಉಪದೇಶದ ವಚನಗಳನ್ನು ಅವು ಹೆಂಗಪ್ಪ ಅಂತ ಕೇಳಿದ್ರೆ ಪರಮ ಪ್ರಮಾಣಿ ಅಂದ್ರ ಶ್ರೇಷ್ಠವಾದ ಪ್ರಮಾಣಗಳಾಗಿರುತ್ತವೆ. ಆ ಬ್ರಹ್ಮಸೂತ್ರ ಏನದ? ಶ್ರೇಷ್ಠವಾದ ಪ್ರಮಾಣದ. ಅದಕ್ಕೆ ಹೇಳಿಲ್ರಿ, ವೇದಾಂತೋನಾಂ ಉಪನಿಷತ್ ಪ್ರಮಾಣಂ ಸದುಪಕಾರಿಣಿ ಬ್ರಹ್ಮಸೂತ್ರಾದಿಂಚ ವೇದಾಂತ. ಇನ್ನ 104ನೇ ಚೌಪಾಯಿ ಏನ್ ಹೇಳ್ತಾರ ನೋಡ್ರಿ? ಶಾಸ್ತ್ರ ಪಂಚತೆ ವೇದ ವಿರುದ್ಧಂ ಯಾತೆ ಜಾನವು ತಿನಹಿ ಅಶುದ್ಧಂ ಕಿಂಚಿತ್ ಅಂಶ ವೇದ ಅನುಸಾರಿ ಲಕಿ ಬಹು ಗ್ರಂಥ ಮಂದ ಅಧಿಕಾರಿ. ಅರ್ಥ ಏನ್ ಹೇಳ್ತಾರ ನೋಡ್ರಿ? ಷಟ್ಶಾಸ್ತ್ರಗಳಲ್ಲಿ ಏನದದು? ಶಂಕರ್ ಭಾಷ್ಯ ಸಮೇತವಾದ ಉತ್ತರ ಮೀಮಾಂಸಾ. ಷಟ್ಶಾಸ್ತ್ರಗಳಲ್ಲಿ ಶಂಕರ್ ಭಾಷ್ಯ ಸಮೇತವಾದ ಉತ್ತರ ಮೀಮಾಂಸಾ ಶಾಸ್ತ್ರವೊಂದನ್ನು ಬಿಟ್ಟು ಇನ್ನುಳಿದ ಅವೆಲ್ಲ ಏನವ? 5 ಶಾಸ್ತ್ರಗಳು ಹೆಂಗಪ್ಪ ಅಂತ ಕೇಳಿದ್ರೆ ವೇದಗಳಿಗೆ ವಿರುದ್ಧವಾಗಿರುತ್ತವೆ. ಅವು ಹೆಂಗಪ್ಪ ಅಂದ್ರೆ ವೇದಕ್ಕೆ ವಿರುದ್ಧದವು ಷಟ್ಶಾಸ್ತ್ರಗಳು. ಆದ್ದರಿಂದ ಅವೆಲ್ಲವೂ ಸದೋಷಗಳಾಗಿರುತ್ತವೆ, ಅಂದ್ರೆ ದೋಷಯುಕ್ತದವ ಎಂಬುವುದನ್ನು ತಿಳಿಯುವಂಥವನಾಗು. ಮತ್ತು ಅವುಗಳಲ್ಲಿ ಈ 5 ಶಾಸ್ತ್ರಗಳಲ್ಲಿ ಕಿಂಚಿತ್ ಅಂಶ ಅಂದ್ರೆ ಸ್ವಲ್ಪ ಅಂಶವು ಮಾತ್ರ ವೇದಾನುಸಾರಿ ಅಂದ್ರೆ ವೇದಗಳ ಅನುಸಾರವಾಗಿರುತ್ತದೆ. ಮಂದ ಅಧಿಕಾರಿ ಅಂದ್ರೆ ಮಂದ ಅಧಿಕಾರಿಗಳು ಅದನ್ನೇ ಕಂಡು ಬಹು ಏನ್ರಿ ಹೆಚ್ಚು ಗ್ರಹಣ ಮಾಡುತ್ತಾರೆ. ಟೀಕಾ ನೋಡ್ರಿ ನಂತಾನೆ ಯದ್ಯಪಿ ಬರ್ತಾನ್ರಿ ಇಲ್ಲಿ. ಅಲ್ಲ, ಷಟ್ಶಾಸ್ತ್ರಗಳ ಕರ್ತೃಗಳು ಸರ್ವಜ್ಞರೆಂದೇ ಹೇಳಿರುತ್ತಾರಲ್ಲ. ಏನಂತ ನೋಡ್ರಿ ಯದ್ಯಪಿಗಾರ? ಷಟ್ಶಾಸ್ತ್ರಗಳ ಕರ್ತೃಗಳು ಸರ್ವಜ್ಞರೆಂದು ಹೇಳುತ್ತಾರಲ್ಲ. ಅವ್ರು ಯಾಕೆ ವಿರುದ್ಧ ಬರೋದು? ಸರ್ವಜ್ಞರೇ ಅದಾರ, ಅವ್ರು ಯಾಕೆ ವಿರುದ್ಧ ಬರದ್ರು? ಹಿಂಗ ಒಂದು ಏನದ್ರಿ ಶಂಕ ಅದ. ಏನಂತಾನ? ಕಪಿಲ ಮುನಿಯು ಸಾಂಖ್ಯಶಾಸ್ತ್ರ ಕರ್ತೃವಾಗಿರುತ್ತಾನೆ. ಕಪಿಲ ಮುನಿ ಸಾಂಖ್ಯಶಾಸ್ತ್ರದ ಕರ್ತೃವಾಗಿರುತ್ತಾನೆ. ಇನ್ನ ಆದಿಶೇಷನ ಅವತಾರವಾದ ಪತಂಜಲಿ ಮುನಿಯು ಪಾತಂಜಲಿ ಶಾಸ್ತ್ರವನ್ನು ರಚಿಸಿರುತ್ತಾನೆ. ಇನ್ನು 3ನೇದ್ದು ಗೌತಮ ಋಷಿಯು ನ್ಯಾಯಶಾಸ್ತ್ರದ ಕರ್ತೃ ಆಗಿರುತ್ತಾನೆ. ಇನ್ನು 4ನೇದ್ದು ಕಣಾದ ಮುನಿಯು ವೈಶೇಷಿಕ ಶಾಸ್ತ್ರವನ್ನು ರಚಿಸಿರುತ್ತಾನೆ. ಇನ್ನು 5ನೇದ್ದು ಜೈಮಿನಿ ಋಷಿಯು ಪೂರ್ವಮೀಮಾಂಸಾ ಶಾಸ್ತ್ರವನ್ನು ರಚಿಸಿರುತ್ತಾನೆ. ಇನ್ನು 6ನೇದ್ದು ವ್ಯಾಸ ಮಹರ್ಷಿಯು ಉತ್ತರ ಮೀಮಾಂಸಾ ಶಾಸ್ತ್ರವನ್ನು ರಚಿಸಿರುತ್ತಾನೆ. ಇವರೆಲ್ಲರ
ಏನ್ರದು? ಮಹಾತ್ಮ್ಯವು ಪ್ರಸಿದ್ಧವೇ ಇರುತ್ತದೆ. ಇವರೆಲ್ಲ ಮಹಾತ್ಮ್ಯ ಹೆಂಗದಪ್ಪ ಅಂತ ಕೇಳಿದ್ರೆ ಪ್ರಸಿದ್ಧವೇ ಇರುತ್ತವೆ. ಆದ್ದರಿಂದ ಇವರ ವಚನ ರೂಪ ಶಾಸ್ತ್ರಗಳೆಲ್ಲ ಸಮಾನ ಪ್ರಮಾಣಗಳಾಗಿವೆ. ಸಮಾನ ಪ್ರಮಾಣಗಳಾಗಿಯೇ ಇರಬೇಕಾಗಿತ್ತಲ್ಲ. ಎಲ್ಲರೂ ಸರ್ವಜ್ಞರೇ ಅದರ, ಮತ್ತ ಅವರು ಶಾಸ್ತ್ರ ಎಲ್ಲರೂ ಹೆಂಗಿರ್ಬೇಕು? ಸಮಾನವಾಗಿನೇ ಇರ್ಬೇಕಲ್ಲ. ಸಮಾನ ಪ್ರಮಾಣಗಳಾಗಿಯೇ ಇರಬೇಕಾಗಿತ್ತಲ್ಲ ಅಂತ ಯದ್ಯಪಿಗಾರರು ಇಲ್ಲಿ ತನ ಸಂಶಯ ಅದ್ರಿ. ಇದು ಅದಕ್ಕೆ ತಥಾಪಿ ಏನ್ ಹೇಳ್ತಾರೆ ಸಮಾಧಾನಕಾರರು? ಸರ್ವ ವಾಕ್ಯಗಳಲ್ಲಿ ವೇದ ವಾಕ್ಯಗಳೇ ಪ್ರಬಲ ಪ್ರಮಾಣಗಳಾಗಿರುತ್ತವೆ. ಏನಂತಾರೆ? ಸರ್ವ ವಾಕ್ಯಗಳಲ್ಲಿ ವೇದ ವಾಕ್ಯಗಳೇ ಪ್ರಬಲ ಪ್ರಮಾಣಗಳಾಗಿರುತ್ತವೆ. ಯಾಕಂದರೆ ಒಂದನೇದ್ದು, ಸರ್ವಜ್ಞನಾದ ಈಶ್ವರನೇ ವೇದಗಳನ್ನು ರಚಿಸಿರುತ್ತಾನೆ. ಅವನಲ್ಲಿ ಭ್ರಮೆಯಾಗಲಿ ಸಂಶಯ ಆಗಲಿ ಏನ್ರಿ? ವಿಪ್ರಲಿಪ್ಸ ಅಂದರೆ ಮೋಸವೆಂಬ ದೋಷವಾಗಲಿ ಇರುವುದು ಸಂಭವಿಸುವುದಿಲ್ಲ. ಆದರೆ ಎರಡನೇದ್ದು, ಈ ಶಾಸ್ತ್ರಗಳನ್ನು ಜೀವರು ರಚಿಸಿದ್ದಾರೆ. ಯಾನ್ರಿ? ಈ ಶಾಸ್ತ್ರಗಳನ್ನು ಜೀವರು ರಚಿಸಿರುತ್ತಾರೆ. ಇವರಲ್ಲಿ ಭ್ರಮೆ ಮೊದಲಾದ ದೋಷಗಳು ಸಂಭವಿಸುತ್ತವೆ. ಒಂದೇ ಕಡೆ ಯದ್ಯಪ್ ಮತ್ತ ತನ್ನ ಶಾಸ್ತ್ರಕಾರರು ಕೂಡ ಸರ್ವಜ್ಞರೆಂದೇ ಹೇಳಿರುತ್ತಾರಲ್ಲ. ಅವ್ರಿಗೆ ಹೆಂಗದು ಶಾಸ್ತ್ರದು ದೋಷ ಹೆಂಗ ಆಗ್ತಾವ್ರಿ? ಅವರು ಸರ್ವಜ್ಞರೇ ಅದಾರಲ್ಲ. ಯದ್ಯಪ್ ನೋಡ್ರಿ ಏನಂತಾನೆ, ಶಾಸ್ತ್ರಕಾರರು ಕೂಡ ಸರ್ವಜ್ಞರೆಂದೇ ಹೇಳಿರುತ್ತಾರಲ್ಲ. ಅವರಿಂದ ಹೆಂಗ್ ದೋಷ ಆಗ್ತವ? ಅದಕ್ಕೆ ಹೇಳ್ತಾರೆ, ತಥಾಪಿ ಇವರಿಗೆ ಯೋಗ ಮಹಾತ್ಮೆಯಿಂದ ಸರ್ವಜ್ಞತ್ವವು ಪ್ರಾಪ್ತವಾಗಿರುತ್ತದೆ. ಇವರಿಗೆ ಯೋಗ ಮಹಾತ್ಮೆಯಿಂದ, ಇವರು ಪ್ರಯತ್ನದಿಂದ ಸರ್ವಜ್ಞತ್ವ ಪಡ್ಕೊಂಡರು. ಇವರಿಗೆ ಯೋಗ ಮಹಾತ್ಮೆಯಿಂದ, ಯೋಗ ಮಾಡದ ಬಳಿಕ ಇವರಿಗೆ ಸರ್ವಜ್ಞತ್ವ ಬಂದ, ಸರ್ವಜ್ಞತ್ವ ಪ್ರಾಪ್ತವಾಗಿರುತ್ತದೆ. ಆದ್ದರಿಂದ ಇವರು ಎಂಥವ್ರಪ್ಪ ಅಂತ ಕೇಳಿದ್ರೆ ಇಂಜಾನ ಯೋಗಿಗಳಾಗಿರುತ್ತಾರೆ. ಅಂದ್ರೆ ಯೋಗ ಮಹಾತ್ಮೆಯಿಂದ ಪಡ್ಕೊಂಡಂತ ಸರ್ವಜ್ಞತ್ವ ಇವ್ರದು. ಮತ್ತು ಎರಡನೇದು, ಈಶ್ವರನಿಗೆ ಸ್ವಭಾವ ಸಿದ್ಧವಾದ ಸರ್ವಜ್ಞತ್ವವಿರುತ್ತದೆ. ನಾವು ಪಡ್ಕೊಂಡವಲ್ಲವ. ಈಶ್ವರನಿಗೆ ಅಂತ ಸರ್ವಜ್ಞ ಸ್ವಭಾವ ಸಿದ್ಧ. ಇವರು ಜಗತ್ತಿನ ಪದಾರ್ಥಗಳ ಚಿಂತನೆ ಮಾಡದಕ್ರೆ ಇವ್ರಿಗೆ ಜ್ಞಾನ ಆಗ್ತದ್ರಿ. ಯಾರಿಗೆ? ಇಂಜನ ಯೋಗಿಗಳಿಗೆ. ಚಿಂತನೆ ಮಾಡಿದ ಬಳಿಕ ಆ ಬಳಿಕ ಅವರಿಗೆ ಅದ್ರ ಜ್ಞಾನ ಆಗ್ತದ. ಇವನಿಗೆ ಹಂಗಲ್ಲ. ಯಾರು? ಈಶ್ವರನಿಗೆ ಯುಕ್ತ ಯೋಗಿವ. ಇವನಿಗೆ ಎಲ್ಲ ಇಸದ್ ಕಣ್ಣು ಮುಂದೆ ನಮಗೆ ಹೆಂಗ ಕಾಣಿಸ್ತಾವ ಹಿಂಗ ಅವನಿಗೆಲ್ಲ ಗೊತ್ತು. ಯಾವ ಮನುಷ್ಯ ಒಳಗೆ ಏನ್ ಮಾಡ್ಲಾಗತ್ತಾನ, ಹೊರಗೆ ಏನ್ ಮಾಡ್ಲಾಗತ್ತಾನ, ಎಲ್ಲಿ ಅದಾನ, ಎಲ್ಲ ಗೊತ್ತವನಿಗೆ. ಇಸದ್ ನಮ್ ಕಣ್ಣು ಮುಂದೆ ಇದ್ದುದೆಲ್ಲ ಹೆಂಗ್ ಕಾಣಿಸ್ತಾವಲ್ಲ ಹಂಗ ಅವನಿಗೆ ಅವೆಲ್ಲ. ಯಾಕಂದ್ರೆ ಯುಕ್ತ ಯೋಗಿ ಅದನು. ಈಶ್ವರನಿಗೆ ಸ್ವಭಾವ ಸಿದ್ಧವಾದ ಸರ್ವಜ್ಞತ್ವವಿರುತ್ತದೆ. ಆದ್ದರಿಂದ ಅವನು ಯುಕ್ತ ಯೋಗಿಯಾಗಿರುವನು. ಅವರೆಲ್ಲ ಉಳಿದ ಶಾಸ್ತ್ರ ಬರೆದವರೆಲ್ಲ ಅವರು ಯೋಗ ಮಹಾತ್ಮೆಯಿಂದ ಇಂಜನ ಯೋಗಿಗಳು ಪಡ್ಕೊಂಡವರು ಯೋಗದ ಮಹಿಮೆಯಿಂದ. ಆದ್ರೆ ಅವರ ಶಾಸ್ತ್ರಗಳಲ್ಲಿ ದೋಷ ಆಗ್ತವೆ. ಒಂದೇ ಕಡ ಯಾವ ಆತನಿಗೆ ಚಿಂತನೆ ಮಾಡಿದಾಗ
ಪದಾರ್ಥಗಳ ಜ್ಞಾನವಾಗುತ್ತದೆಯೋ ಅವನು ಇಂಜನ ಯೋಗಿ ಎಂದು ಹೇಳಲ್ಪಡುತ್ತಾನೆ. ಇನ್ನು ಎರಡನೇ ಕಡ, ಯಾವ ಆತನಿಗೆ ಯಾವಾಗಲೂ ಏಕರಸವಾಗಿ ಸರ್ವ ಪದಾರ್ಥಗಳ ಅಪರೋಕ್ಷ ಜ್ಞಾನವಾಗುವುದು ಅವನು ಯುಕ್ತ ಯೋಗಿ ಎಂದು ಹೇಳಲ್ಪಡುತ್ತಾನೆ. ಅಂಥವನು ಈಶ್ವರನೇ ಇರುತ್ತಾನೆ. ಆ ಯುಕ್ತ ಯೋಗಿ ಯಾವುದನವ? ಈಶ್ವರನೇ. ಒಂದನೇ ಕಡ, ಯುಕ್ತ ಯೋಗಿಯಿಂದ ರಚಿತವಾದ ವೇದ ವಚನಗಳು ಅವು ಹೆಂಗವಪ್ಪ ಅಂದ್ರೆ ಪ್ರಬಲವಿರುತ್ತವೆ. ಅವು ಪ್ರಬಲದವು. ಮತ್ತು ಎರಡನೇದ್ದು, ಇಂಜನ ಯೋಗಿಗಳಿಂದ ರಚಿತವಾದ ಶಾಸ್ತ್ರ ವಚನಗಳು ದುರ್ಬಲವಾಗಿರುತ್ತವೆ. ಅವುಗಳಲ್ಲಿ ಅಷ್ಟು ಬಲ ಇಲ್ಲ. ಆದ್ದರಿಂದ ಇನ್ನು 520ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ವೇದಗಳಿಗೆ ಅನುಸಾರವಾಗಿ ಶಾಸ್ತ್ರಗಳು ಪ್ರಮಾಣವೆನಿಸುತ್ತವೆ. ವೇದಗಳಿಗೆ ಅನುಸಾರವಾಗಿ ಶಾಸ್ತ್ರಗಳು ಏನವ? ಪ್ರಮಾಣವೆನಿಸುತ್ತವೆ. ಮತ್ತು ವೇದಗಳಿಗೆ ವಿರುದ್ಧವಾದ ಶಾಸ್ತ್ರಗಳು ಅಪ್ರಮಾಣವೆನಿಸುತ್ತವೆ. ವೇದಗಳಿಗೆ 5 ಶಾಸ್ತ್ರಗಳು ಹೇಗೆ ವಿರುದ್ಧವಾಗಿರುತ್ತವೆ ಎಂಬುದು ಶಾರೀರಿಕ ಮೊದಲಾದ ಗ್ರಂಥಗಳಲ್ಲಿ, ಶಾರೀರಿಕ ಅಂದ್ರೆ ಬ್ರಹ್ಮಸೂತ್ರಕ್ಕೇನು ಟೀಕಾ ಬರೆದು ಮುಂದೆ ಏನು ಶಾರೀರಿಕ ಬರ್ದಾರಲ್ರಿ, ಆ ಶಾರೀರಿಕ ಮೊದಲಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿರುತ್ತದೆ. ಆದರೆ ಉತ್ತರ ಮೀಮಾಂಸಾ ಶಾಸ್ತ್ರವು ಯಾವ ಅಂಶದಲ್ಲೂ ವೇದಗಳಿಗೆ ವಿರುದ್ಧವಾಗಿರುವುದಿಲ್ಲ. ಯಾವುದು? ಉತ್ತರ ಮೀಮಾಂಸ. ಯಾರ್ರೀ? ವೇದವ್ಯಾಸರೇನು ಬರ್ದಾರಲ್ಲ ಬ್ರಹ್ಮಸೂತ್ರ, ಅದು ಮಾತ್ರ ವೇದಗಳಿಗೆ ವಿರುದ್ಧವಾಗಿರುವುದಿಲ್ಲ. ಆದ್ದರಿಂದ ಅದು ಪ್ರಮಾಣವಾಗಿರುತ್ತದೆ. ಮತ್ತು ಬೇರೆ ಶಾಸ್ತ್ರಗಳಲ್ಲಿಯೂ ಕೂಡ ಯಾವುದೋ ಒಂದು ಅಂಶದಲ್ಲಿ ವೇದಗಳಿಗೆ ಅನುಸಾರವಾಗಿರುವುದನ್ನು ನೋಡಿದ ಮಂದ ಬುದ್ಧಿ ಉಳ್ಳವರು ಅವುಗಳಲ್ಲೇ ವಿಶ್ವಾಸವನ್ನು ಮಾಡುತ್ತಾರೆ. ಆದರೆ ಬಹಳಷ್ಟು ಅಂಶದಲ್ಲಿ ವೇದಗಳಿಗೆ ವಿರುದ್ಧವಾಗಿರುತ್ತದೆ ಅದುವೇ. ಆದ್ದರಿಂದ ಅವು ತ್ಯಾಜ್ಯವಿರುತ್ತವೆ. ಯಾವುದೋ ಒಂದು ಅಂಶದಲ್ಲಿ ವೇದಾನುಸಾರ ಏನ್ರಿ? ವೇದಾನುಸಾರಿ ವೇದಾನುಸಾರವಾಗಿರುವುದರಿಂದ ಅದು ಗ್ರಾಹ್ಯವಾಗುತ್ತದೆ ಎಂದು ಒಂದು ವೇಳೆ ಹೇಳಿದ್ದಾದರೆ, ಜೈನ ಶಾಸ್ತ್ರವು ಕೂಡ ಅಹಿಂಸಾ ಅಂಶದಲ್ಲಿ ವೇದಾನುಸಾರಿಯಾಗಿರುತ್ತದೆ ಅಂದ ಮೇಲೆ ಅದನ್ನು ಕೂಡ ಗ್ರಾಹ್ಯ ಮಾಡಬೇಕಾಗಿತ್ತು. ಯಾಕಂದ್ರೆ ಅಹಿಂಸಾ ಪರಮೋ ಧರ್ಮ ಅಂತೇನು ಹೇಳಿರಲ್ಲ, ಅದು ವೇದಾನುಸಾರನೇ ಆದ ಗ್ರಾಹ್ಯ ಮಾಡಬೇಕಾಗಿತ್ತು. ಆದರೆ ಅದು ತ್ಯಾಜ್ಯವಿರುತ್ತದೆ ಹೊರತು ಗ್ರಾಹ್ಯವಿರುವುದಿಲ್ಲ. ಅದು ಗ್ರಹಣ ಮಾಡಿಲ್ಲ, ತ್ಯಾಜ್ಯನೇ ಅದ. ಇಲ್ಲಿ ಯದ್ಯಪಿ ಅಂತನ್ರಿ, ಯಾರಿಗೆ ಬುದ್ಧ ದೇವನೆಂದು ಹೇಳುತ್ತಾರೆಯೋ ಅಂತ ಸುಗತನು ಈಶ್ವರನ ಅವತಾರವೇ ಆಗಿರುತ್ತಾನೆ. ಅಂದ ಮೇಲೆ ಅವನ ವಚನವಾದರೂ ಕೂಡ ವೇದ ಸಮಾನ ಪ್ರಮಾಣವೇ ಆಗಬೇಕಾಗಿತ್ತಲ್ಲ. ಯಾರಂತಾರ್ರಿ? ಯದ್ಯಪಿ ಏನಂತ ನಾವು, ಯಾರಿಗೆ ಬುದ್ಧ ದೇವನೆಂದು ಹೇಳುತ್ತಾರೆಯೋ ಅಂತ ಸುಗತನು ಈಶ್ವರನ ಅವತಾರವೇ ಆಗಿರುತ್ತಾನೆ ಅಂದ ಮೇಲೆ ಅವನ ವಚನವಾದರೂ ಕೂಡ ವೇದ ಸಮಾನ ಪ್ರಮಾಣವೇ ಆಗಬೇಕಾಗಿತ್ತಲ್ಲ. ಹಿಂಗ್ ಶಂಕಾದ ಒಂದು.
ಅದಕ್ಕೆ ತಥಾಪಿ ಹೇಳ್ತಾ ಏನಂತಾರ್ರಿ ಸಮಾಧಾನಕಾರರು, ಬುದ್ಧ ದೇವನು ವಿಪ್ರಲಿಪ್ಸ ವಿಪ್ರಲಿಪ್ಸ ಅಂದ್ರೆ ಮೋಸ ಮಾಡುವ ನಿಮಿತ್ತದಿಂದ ಅವತಾರ ಮಾಡಿರುತ್ತಾನೆ. ಆದ್ದರಿಂದ ಅವನ ವಚನಗಳು ಸರ್ವತಾ ಹೆಂಗಪ್ಪ ಅಂದ್ರೆ ಅಪ್ರಮಾಣಗಳಾಗಿರುತ್ತವೆ. ಮೋಸ ಮಾಡುವ ನಿಮಿತ್ತದಿಂದ ಅವತಾರ ಮಾಡಿರುತ್ತಾನೆ. ಎದರ ಸಲುವಾಗಿ? ಆ ಮುಪ್ಪುರಗಳನ್ನ ನಿರ್ಮಾಣ ಮಾಡಿರ್ತಾರ ನೋಡ್ರಿ ಅವರು. ಯಾರ್ರಿ ಅವರು? ಕಮಲಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ, ಇನ್ನೊಬ್ಬ ಸೋಪಣ್ಣಪ್ಪವ್ರ ಕಮಲಾಕ್ಷ, ತಾರಕಾಕ್ಷ, ವಿದ್ಯುನ್ಮಾಲಿ ಮೂವರೇರಪ್ಪರ. ಮೂವರೇನ್ರಿ? ತಾರಕಾಸುರನ ಮಕ್ಕಳು ಮೂವರಪ್ಪರ. ಅವರು ಬ್ರಹ್ಮದೇವನಿಂದ ವರ ಪಡ್ಕೊಂಡು ಬಂದಿದ್ದರ್ರಿ. ಅವು 3 ಪಟ್ಟಣಗಳು ಅಂತರಿಕ್ಷದಿಂದ ತಿರುಗಬೇಕ್ರಿ. ಅವು ಯಾರಿಂದಲೂ ನಾಶ ಆಗಬಾರದು. ಅದಕ್ಕೆ ಒಂದು ನೇಮನು ಇಟ್ಟಿದ್ದ. ಅವ್ರಿಗೆ ವರ ಕೊಡುವಾಗ ದೇವ್ರು ಏನ್ ಇಟ್ಟಿದ್ದಪ್ಪ ಅಂದ್ರೆ 1000 ವರ್ಷಕ್ಕೊಮ್ಮ ಒಂದ ಕಡೆಗೆ ಕೂಡ್ಬೇಕು. ಯಾವ ಒಂದೇ ಬಾಣದಿಂದ ನಾಶ ಮಾಡ್ಬೇಕು ಅವಕ್ಕ. ಹಿಂಗ ಒಂದು ನೇಮ ಇಟ್ಟಿದ್ದ ಕಡೆಗೆ. ಅವು ಮುಂದೆ ಏನಾಗ್ತಿರಿ, 1000 ವರ್ಷಕ್ಕೆ ಒಂದೇ ಕಡೆ ಕೂಡ್ದು ಅವಾಗ ಇವ್ರು ಬಾಣ ಬಿಟ್ರು. ಬಾಣ ಬಿಟ್ರು ಸಹಿತ ಅವೆಲ್ಲ ಅದ್ರಾಗ ಇದ್ದ ಮಂದಿ ಎಲ್ಲ ಸತ್ತು. ಆದ್ರ ಅಲ್ಲಿ ಅವ್ರ ಪತಿವ್ರತ ಶಿರೋಮಣಿಗಳಿದ್ರು. ಅವರು ಯಾರು? ಅವರ ಪತ್ನಿಯರು. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿಯೇ ಇರಿ. ಹೋಲ್ಡ್ ಮಾಡ್ಬೇಡ್ರಿ ಪೌರ, ನೋಟ್ ಮಾಡ್ರಿ. ಅವಾಗ ಏನಾಗ್ತಿತ್ರಿ, ಅವರ ಪತಿವ್ರತ ಪ್ರಭಾವದಿಂದ ಮತ್ತ ತಮ್ಮ ಪತಿಯರನ್ನೆಲ್ಲ ಅವರು ಮತ್ತೆ ಜೀವಂತ ಮಾಡ್ತಿದ್ರು. ಹಿಂಗಾಗಿ ಅವರಿಗೆ ನಾಶ ಅನ್ನೋದೇ ಇದ್ದಿತ್ತಿಲ್ಲ. ಅವಾಗ ಏನ್ ಮಾಡ್ಬೇಕಾಯ್ತಪ್ಪ ಅಂತ ಕೇಳಿದ್ರಿ, ಆ ಎಳ್ಯಾಗ ಅವತಾರ ತಾಳ್ಬೇಕಾಯ್ತ್ರಿ. ವಿಷ್ಣು ಬೌದ್ಧ ಭಿಕ್ಷು ಹಾ, ಆ ಅವತಾರ ಯಾವ ಅವತಾರ ತಾಳದ್ರಿ ಅವ್ರಿಮ್ಮ? ಬೌದ್ಧ ಭಿಕ್ಷು ಅವತಾರ. ಹಾ, ಬೌದ್ಧ ಅವತಾರ ತಾಳಿ ಏನ್ ಮಾಡದಪ್ಪ ಅಂತ ಕೇಳಿದ್ರೆ, ಆ ಹೆಣ್ಣು ಮಕ್ಕಳ ಮುಂದೆ ಹೋಗಿ ದಿಗಂಬರಾಗಿ ನಿತ್ತ. ಅವಾಗ ಅವ್ರದ್ದು ಏನಾಯ್ತು, ಸ್ವಲ್ಪ ಮನಸ್ಸು ವಿಚಲಿತ ಆಗಿಬಿಡ್ತು. ಸ್ವಲ್ಪ ಮನಸ್ಸು ವಿಚಲಿತ ಆಯ್ತಂದ್ರೆ ಏನಾಗ್ತದ್ರಿ, ಪತಿವ್ರತ ಹಾಳಾಗಿ ಹೋಗ್ತದೆ. ಅವಾಗ ಏನಾಯ್ತ್ರಿ, ಅವ್ರಿಗೆ ನಾಶ ಅನ್ನೋದು ಬಂತು. ಅದು ನಾಶ ಮಾಡೋಗೋಸ್ಕರವಾಗಿ ಏನ್ ಮಾಡಿದ್ದಪ್ಪ ಅಂದ್ರೆ ಅವತಾರ ತಾಳಿದ್ದ. ಮೋಸ ಮಾಡುವ ನಿಮಿತ್ತದಿಂದ ಅವತಾರ ಮಾಡಿರುತ್ತಾನೆ. ಆದ್ದರಿಂದ ಅವನ ವಚನಗಳು ಸರ್ವತಾ ಅಪ್ರಮಾಣಗಳಾಗಿರುತ್ತವೆ. ವಂಚನೆ ಮಾಡುವ ಇಚ್ಛೆಗೆ ವಿಪ್ರಲಿಪ್ತ. ಏನಂತಾರ್ರಿ? ವಂಚನೆ ಮಾಡುವ ಇಚ್ಛೆಗೆ ವಿಪ್ರಲಿಪ್ಸ ಎಂದು ಹೇಳುತ್ತಾರೆ. ಅದಕ್ಕೆ ಮೋಸಗೊಳಿಸುವ ಇಚ್ಛಾ ಎಂತಲೂ ಕೂಡ ಹೇಳುತ್ತಾರೆ. ಆದ್ದರಿಂದ ಸರ್ವ ಅಂಶದಲ್ಲಿಯೂ ವೇದಾನುಸಾರಿಯಾಗಿರುವ ಉತ್ತರ ಮೀಮಾಂಸಾ ಶಾಸ್ತ್ರವೇ ಸರ್ವತಾ ಮುಮುಕ್ಷುಗಳಿಗೆ ಗ್ರಾಹ್ಯವಾಗಿರುತ್ತದೆ. ಯಾವ ಅಂಶದಲ್ಲಿಯೂ ಅಲ್ಲಿ ವೇದಕ್ಕೆ ವಿರುದ್ಧ ಇಲ್ರಿ ಅದು. ಆದ್ದರಿಂದ ಸರ್ವ ಅಂಶದಲ್ಲಿಯೂ ವೇದಾನುಸಾರಿಯಾಗಿರುವುದರಿಂದ ಉತ್ತರ ಮೀಮಾಂಸಾ ಶಾಸ್ತ್ರವೇ ಸರ್ವತಾ ಮುಮುಕ್ಷುಗಳಿಗೆ ಗ್ರಾಹ್ಯವಾಗಿರುತ್ತದೆ. ಅವೆಲ್ಲ ಹೆಂಗಪ್ಪ ಅಂದ್ರೆ ಉಳಿದ ಶಾಸ್ತ್ರಗಳು ತ್ಯಾಜ್ಯದವ. ಅವರಪ್ಪ ಪ್ರಶ್ನೆ ಮಾಡಿದ ಮಗನಿಗೆ,
ಅದಕ್ಕೆ ಅವೆಲ್ಲ ಹೆಂಗವಪ್ಪ ಅಂದ್ರೆ ಉಳಿದ 5 ಶಾಸ್ತ್ರಗಳು ತ್ಯಾಜ್ಯ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಪೂರ್ವಮೀಮಾಂಸಾ ಮತ್ತು ಪತಂಜಲಿ. ಯದ್ಯಪಿ ಬರ್ತನ್ರಿ ಮತ್ತೇನಂತಾನ, ವ್ಯಾಸ ಮಹರ್ಷಿಗಳಿಂದ ರಚಿತವಾದ ಉತ್ತರ ಮೀಮಾಂಸಾ ಶಾಸ್ತ್ರವು ಸೂತ್ರ ರೂಪದಲ್ಲಿರುತ್ತದೆ. ಅದರ ಮೇಲೆ ಅನೇಕ ಪುರುಷರು ಮಾಡಿರುವ ವ್ಯಾಖ್ಯಾನವಾದರೂ ಕೂಡ ಅನೇಕ ರೀತಿಯಾಗಿರುತ್ತವೆ ಅಲ್ಲ. ಏನಂತ ನೋಡ್ರವ, ವ್ಯಾಸ ಮಹರ್ಷಿಗಳಿಂದ ರಚಿತವಾದ ಉತ್ತರ ಮೀಮಾಂಸಾ ಶಾಸ್ತ್ರವು ಹೆಂಗದಪ್ಪ ಅಂತ ಕೇಳಿದ್ರೆ ಸೂತ್ರ ರೂಪದಲ್ಲಿರುತ್ತದೆ. ಸೂತ್ರ ಅಂದ್ರಮ್ಮ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಸೂತ್ರವಿದು ವಿದು ಸೂತ್ರಂ. ಅಷ್ಟೋಭಮನವದ್ಯಂಚೆ ಅಂದ್ರೆ ಯಾರಿಂದಲೂ ಅಲ್ಲಗಳಿಯಲು ಅಸಾಧ್ಯವಾದದ್ದು. ಸೂತ್ರಂ ಸೂತ್ರವಿದು ವಿದು. ಹಾ, ಏನಂತ ನೋಡ್ರಿ ಯದ್ಯಪಿಗಾರ, ವ್ಯಾಸ ಮಹರ್ಷಿಗಳಿಂದ ರಚಿತವಾದ ಉತ್ತರ ಮೀಮಾಂಸಾ ಶಾಸ್ತ್ರವು ಸೂತ್ರ ರೂಪದಲ್ಲಿರುತ್ತದೆ. ಅದರ ಮೇಲೆ ಅನೇಕ ಪುರುಷರು ಮಾಡಿರುವ ವ್ಯಾಖ್ಯಾನವಾದರೂ ಕೂಡ ವಿರುತ್ತದೆಯಲ್ಲ. ತಥಾಪಿ ಅಂದ್ರು ಪೂಜ್ಯ ಚರಣ ಶ್ರೀ ಶಂಕರರಿಂದ ಅನೇಕ ಮಂದಿ ಬರ್ದಾರೆ, ಎಷ್ಟೋ ಮಂದಿ ಬರ್ದಾರೆ ಅದಕ್ಕೆ ವ್ಯಾಖ್ಯಾನ. ಆದ್ರೆ ನಾವು ಯಾವುದನ್ನು ಗ್ರಹಣ ಮಾಡ್ಬೇಕನ್ನೋದು ಹೇಳ್ತಾರಿಲ್ರಿ ತಥಾಪಿಕಾರರು. ಪೂಜ್ಯ ಚರಣ ಶ್ರೀ ಶಂಕರರಿಂದ ವಿರಚಿತವಾದ ವ್ಯಾಖ್ಯಾನವೇ ಹೆಂಗದಪ್ಪ ಅಂತ ಕೇಳಿದ್ರೆ ವೇದಾನುಸಾರವಾಗಿರುತ್ತದೆ ಹೊರತು ಬೇರೆಯವರ ವ್ಯಾಖ್ಯಾನವು ವೇದಾನುಸಾರವಾಗಿರುವುದಿಲ್ಲ. ಎಷ್ಟೋ ಮಂದಿ ಬರದಾರ, ಖರೆ ಅವು ವೇದಾನುಸಾರವೇ ಇಲ್ಲ. ಏನ್ ಶಂಕರಾಚಾರ್ಯರೇನ್ ಭಾಷ್ಯ ಬರೆದಾರ ಅದು ಮಾತ್ರ ವೇದಾನುಸಾರವಾಗಿನೇ ಅದ. ಶಂಕರರಿಂದ ವಿರಚಿತವಾದ ವ್ಯಾಖ್ಯಾನವೇ ವೇದಾನುಸಾರವಾಗಿರುತ್ತದೆ ಹೊರತು ಬೇರೆಯವರ ವ್ಯಾಖ್ಯಾನವು ವೇದಾನುಸಾರವಾಗಿರುವುದಿಲ್ಲ. ಈ ಸಂಗತಿಯನ್ನು ಇದೇ ಗ್ರಂಥದ 5ನೇ ತರಂಗದಲ್ಲಿ ಪ್ರತಿಪಾದನೆ ಮಾಡಿರುತ್ತೇವೆ. ಆದ್ದರಿಂದ ಬೇರೆ 5 ಶಾಸ್ತ್ರಗಳು ಅಪ್ರಮಾಣವಿರುತ್ತವೆ. ಬೇರೆ 5 ಶಾಸ್ತ್ರಗಳು ಹೆಂಗಪ್ಪ ಅಂದ್ರೆ ಅವು ಪ್ರಮಾಣ ಇಲ್ಲವು. ಮತ್ತು ಬೇರೆ ಇನ್ನ 521ನೇ ಅಂಕದಲ್ಲಿ ನ್ಯಾಯಶಾಸ್ತ್ರಗಳನ್ನು ಅನ್ಯಶಾಸ್ತ್ರಗಳನ್ನು ತ್ಯಾಗ ಮಾಡುವುದರಲ್ಲಿ ದೃಷ್ಟಾಂತವನ್ನು ಹಾಗೂ ಕಾರಣವನ್ನು ಹೇಳುತ್ತಾರೆ. ಅನ್ಯಶಾಸ್ತ್ರಗಳನ್ನು ತ್ಯಾಗ ಮಾಡುವುದರಲ್ಲಿ ದೃಷ್ಟಾಂತವನ್ನು ಹಾಗೂ ಕಾರಣವನ್ನು ಹೇಳುತ್ತಾರೆ. ಅದೇನು ಹೇಳ್ತಾರೆ ಅನ್ನೋದು ನಾಳಿನ ದಿವಸ ನೋಡುಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ.